ನಿಜವಾದ ಪರಿಶಿಷ್ಟ ಪಂಗಡ ವರ್ಗಗಳ ಸವಲತ್ತು ವಾಮಮಾರ್ಗದಿಂದ ಪಡೆಯಲು ಯತ್ನಿಸುತ್ತಿರುವವರ ವಿರುದ್ಧ ಸೂಕ್ತ ಕ್ರಮ ಕೈಗೊಳ್ಳಬೇಕು ಎಂದು ಕಲ್ಯಾಣ ಕರ್ನಾಟಕ ಪ್ರದೇಶ ವಾಲ್ಮೀಕಿ ನಾಯಕರ ಸಂಘದ ವಿಭಾಗೀಯ ಅಧ್ಯಕ್ಷ ನಂದಕುಮಾರ್ ಮಾಲಿ ಪಾಟೀಲ್ ಆಗ್ರಹಿಸಿದರು. ಕಲಬುರಗಿಯ ಪತ್ರಿಕಾ ಭವನದಲ್ಲಿ ಕರೆದ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು, ರಾಜ್ಯದಲ್ಲಿ ಸುಳ್ಳು ಜಾತಿ ಪತ್ರಗಳನ್ನು ರದ್ದುಗೊಳಿಸಲು ಹೈಕೋರ್ಟ್ ಹಲವು ಬಾರಿ ಆದೇಶ ಮಾಡಿದ್ರು. ಬೆರಳೆಣಿಕೆಯಷ್ಟೇ ಜಾತಿ ಪತ್ರಗಳನ್ನ ಮಾತ್ರ ರದ್ದುಪಡಿಸಿದ್ದಾರೆ. ಆದ್ರೆ ಇನ್ನೂ ಸಾವಿರಾರು ಸುಳ್ಳು ಜಾತಿಗಳು ಉಳಿದಿವೆ. ದಿನಾಂಕ 6/1/2006 ಪ್ರಕಾರ SC/ST ಮೀಸಲಾತಿ 1990 ಕಾಯ್ದೆ ಸೆಷನ್ 4F ಅಡಿಯಲ್ಲಿ ಜಿಲ್ಲಾಧಿಕಾರಿಗಳಿಗೆ ಸ್ಟೇ ನೀಡಲು ಆದೇಶ ಮಾಡಿದ್ರು ಕೂಡ ಜಿಲ್ಲಾಧಿಕಾರಿಗಳು ಇಲ್ಲಿಯವರೆಗೆ ಯಾವುದೇ ರೀತಿ ಕ್ರಮ ಕೈಗೊಂಡಿಲ್ಲ. ಹಿಂದುಳಿದ ವರ್ಗಗಳಲ್ಲಿ ಬರುವ ಕೆಲವು ಪಟ್ಟಭದ್ರ ಹಿತಾಸಕ್ತಿಗಳು ಅನಾವಶ್ಯಕವಾಗಿ ಸಮಾಜದಲ್ಲಿ ಗೊಂದಲ ಉಂಟು ಮಾಡುತ್ತಾ ತಮ್ಮ ರಾಜಕೀಯ ಹಿತಾಸಕ್ತಿಗಾಗಿ ಮುಗ್ಧ ಜನರನ್ನು ದಾರಿ ತಪ್ಪಿಸುವುದಲ್ಲದೆ ಜಿಲ್ಲೆಯ ಹಿರಿಯ ಅಧಿಕಾರಿಗಳಿಗೆ ಮತ್ತು ಜಿಲ್ಲಾ ಉಸ್ತುವಾರಿ ಸಚಿವರ ವಿರುದ್ಧ ಕಾನೂನು ಬಾಹಿರ ಹೋರಾಟ ಮಾಡುತ್ತಾ ನಿಜವಾದ ಪರಿಶಿಷ್ಟ ಪಂಗಡದ ಸಮಾಜಕ್ಕೆ ಅನ್ಯಾಯ ಮಾಡುತ್ತಿರುವುದು ಸರಿಯಲ್ಲ. ವಾಮ ಮಾರ್ಗದಿಂದ ST ಸವಲತ್ತನ್ನ ಪಡೆಯಲು ಯತ್ನಿಸುತ್ತಿರುವವರ ವಿರುದ್ಧ ಸೂಕ್ತ ಕಾನೂನು ಕ್ರಮ ಕೈಗೊಳ್ಳಬೇಕೆಂದು ಒತ್ತಾಯಿಸಿದರು. ತಳವಾರ ಮತ್ತು ಪರಿವಾರ ಜಾತಿಗೆ ಪರಿಶಿಷ್ಟ ಪಂಗಡ ಸರ್ಟಿಫಿಕೇಟ್ ಕೊಡಬೇಕಂತಕ್ಕಂಥದ್ದು ಸರ್ಕಾರದ ಮತ್ತು ಕೇಂದ್ರ ಸರ್ಕಾರದ ಗೆಜೆಟು ಮತ್ತು ರಾಜ್ಯ ಸರ್ಕಾರದ ಆದೇಶ ಸುತ್ತೋಲೆಗಳಿವೆ. ಅನೇಕ ಬಾರಿ ತಮ್ಮ ಗಮನಕ್ಕೆ ನಾವು ತಂದಿದ್ದೀವಿ. ಆದರೆ ಇತ್ತೀಚೆಗೆ ಈ ಹಿಂದುಳಿದ ವರ್ಗದಲ್ಲಿ ಬರ್ತಕ್ಕಂಥ ನಮ್ಮ ಸೋದರ ಸಮಾಜ ಆಗಿರ್ತಕ್ಕಂಥ ಕಬ್ಬಲಿಗ ಸಮಾಜದವರು ಕೂಡ ಆ ಜಾತಿಯಲ್ಲಿ ಕೂಡ ತಳವಾರಿದ್ದಾರೆ. ಸರ್ಕಾರ ಸುತ್ತೋಲಿದೆ. 7/2/2025 ಒಂದು ಸರ್ಕಾರದ ಸುತ್ತೋಲಿದೆ. ಪರಿಶಿಷ್ಟ ಪಂಗಡದ ತಳವಾರ ಮತ್ತು ಪರಿವಾರ ಜಾತಿ ಪ್ರಮಾಣಪತ್ರ ವಿತರಿಸುವಾಗ ಆ ಜಾತಿ ಪತ್ರ ಕೊಡ್ತಕ್ಕಂಥ ತತ್ಸಮಾನ ಪ್ರಾಧಿಕಾರಿಗಳು ಈ ಹಿಂದುಳಿದ ವರ್ಗದಲ್ಲಿ ಕೂಡ ತಳವಾರ ಪರಿವಾರದಿಂದ ಸೂಕ್ಷ್ಮವಾಗಿ ಗಮನಿಸಿ ನಿಜವಾದ ಪರಿಶಿಷ್ಟ ಪಂಗಡದವರಿಗೆ ಅನ್ಯಾಯ ಆಗಬಾರ್ದು ಅಂತಕ್ಕಂಥ ದೃಷ್ಟಿಯಿಂದ ಆ ಒಂದು ಸುತ್ತೋಲೆ ಕೂಡ ಇದೆ. ಆದರೆ ಕೆಲವು ಪಟ್ಟಭದ್ರ ಹಿತಾಸಕ್ತಿಗಳು ಸುಳ್ಳನ್ನು ಕರೆ ಮಾಡಲಿಕ್ಕೆ ಹೊರಟು ಮೊನ್ನೆ ಒಂದು ಹೋರಾಟ ಕಲಬುರಗಿಯಲ್ಲಿ ಆಯಿತು. ಅವ್ರ ಬೇಡಿಕೆ ಇಲ್ಲ BJP ಸರ್ಕಾರದಲ್ಲಿ ಕೊಟ್ಟರು, ಕಾಂಗ್ರೆಸ್ ಸರ್ಕಾರದಲ್ಲಿ ಕೊಡ್ತಾ ಇಲ್ಲ ಅಂತೆ. ಅನಾವಶ್ಯಕವಾಗಿ ಇವತ್ತು ಜಿಲ್ಲಾಧಿಕಾರಿ ಮೇಲೆ ಮತ್ತು ಜಿಲ್ಲಾ ಉಸ್ತುವಾರಿ ಸಚಿವರ ಮೇಲೆ ಆಪಾದನೆ ಮಾಡ್ತಕ್ಕಂಥದ್ದು. ತಮಗೆಲ್ಲ ಗೊತ್ತಿದೆ, ಜಾತಿ ಪತ್ರ ಕೊಡೋದು MLA ಅಲ್ಲ, MP ಅಲ್ಲ, ಮಂತ್ರಿಗಳಲ್ಲ. ಅದರದೇ ಆದಂಥ ಒಂದು ಮಾನದಂಡ ಇಲಾಖೆ ಇದೆ. ರೆವಿನ್ಯೂ ಡಿಪಾರ್ಟ್ಮೆಂಟ್ ವ್ಯಾಪ್ತಿ ಬರ್ತಕ್ಕಂಥ ಜಾತಿ ಪ್ರಮಾಣಪತ್ರ ವಿತರಣೆ ಮಾಡ್ತಕ್ಕಂಥದ್ದು ತಹಸೀಲ್ದಾರ್ಗಳು. ಅದನ್ನು ಏನಾದರೂ ಹೆಚ್ಚು ಕಡಿಮೆ ಆದರೆ ಪರಿಶೀಲನೆ ಮಾಡ್ತಕ್ಕಂಥದ್ದು AC ಅವರು ಮತ್ತು DC ಅವರಿಗಿದೆ. ಅಂದರೆ ಇವರು ಕೇವಲ ರಾಜಕೀಯ ಮಾಡೋಕ್ಕೋಸ್ಕರ ಇವತ್ತು ಅವು ಪ್ರಿಯಾಂಕ್ ಖರ್ಗೆ ಅವ್ರಿಗೂ ನಮ್ಮ ಮ್ಯಾಗ ದೋಷ ಮಾಡ್ತಿದ್ದಾರೆ. DC ಅವರಿಗೆ ಪ್ರಿಯಾಂಕ್ ಖರ್ಗೆ ಅವರಿಗೆ ಜಾತಿ ಬಣ್ಣಕ್ಕೆ ಏನು ಸಂಬಂಧ? ಅವ್ರು ಯಾಕೆ ನಿಮಗೆ ದುಶ್ಮನ್ರ ಅಥವಾ ಅವ್ರದ್ದು ನಿಮ್ಮ ಹೊಲ ಮಂದಿ ಜಗಳ ಇದೆಯಾ? ಏನಿಲ್ಲ. ನೀವು ನಿಜವಾಗಿ ಪರಿಶಿಷ್ಟ ಪಂಗಡದಲ್ಲಿ ಬರ್ತಿದ್ರೆ ಅಂದ್ರೆ ಕೊಡ್ತಿದ್ರು, ಬರ್ತಾ ಇಲ್ಲ. 2023 ಮುಂಚೆ ಯಾಕೆ ಕೊಟ್ಟರು ಅಂದ್ರೆ ಒಂದು ತಪ್ಪು ತಿಳುವಳಿಕೆಯಿಂದ ಬಸವರಾಜ ಬೊಮ್ಮಾಯಿ ಅವರು ಗುಲ್ಬರ್ಗ 2023 ಚುನಾವಣೆ ಪ್ರಣಾಳಿಕೆ ಪ್ರಯುಕ್ತ ಹಿಂದುಳಿದ ವರ್ಗ ಸಮಾವೇಶದಲ್ಲಿ ಹೇಳಿದ್ರು, ಇಲ್ಲ ನಾನು ಸುಮ್ಮನೆ ಕಲಬುರಗಿ ಬಂದಲ್ಲಿ ಹಿಂದುಳಿದ ವರ್ಗವರ ಬರ್ತಕ್ಕಂಥ ತಳವಾರಲ್ಲಿ ಕೂಡ ನಾನು ST ಸರ್ಟಿಫಿಕೇಟ್ ತಂದೀನಿ ಅಂತೇಳಿ. ಅದಾದ ನಂತರ ವ್ಯಾಪಕ ಎಲ್ಲ ಕಡೆ ಸರ್ಟಿಫಿಕೇಟ್ ಶುರು ಮಾಡೋದು. ಅದು ನಾವು ಆಮೇಲೆ ಮುಖ್ಯಮಂತ್ರಿಯವ್ರನ್ನ ಸಮಾಜ ಕಲ್ಯಾಣ ಮಂತ್ರಿಯವ್ರನ್ನ ಕಂಡಾಗ ಒಂದು ಸುತ್ತಲೇ ಹೊಡೆಸಲಿಲ್ಲ. ಇದು ತಪ್ಪಾಗ್ತಾಯಿದೆ. ಹಿಂದುಳಿದ ವರ್ಗದಲ್ಲಿ ಬರ್ತಕ್ಕಂಥ ತಳವಾರಿಗೆ ಕೊಡ್ತಕ್ಕದ್ದಲ್ಲ. ಇದು ಕೇವಲ ನಾಯಕ ಸಮಾಜ ಪರ್ಯಾಯ ಮಾತ್ರ ಕೊಡಬೇಕಂತ ಸ್ಪಷ್ಟವಾಗಿ ಆದೇಶ ಇದೆ. ಅದಾದ ನಂತರ ಸುಮಾರು ಎಲ್ಲ ಜಿಲ್ಲೆಯಲ್ಲಿ ಅಂದರೆ ಇವತ್ತು ಸುಳ್ಳು ST ಸರ್ಟಿಫಿಕೇಟ್ ಕೊಡೋದು ನಿಲ್ಲಿಸಿದ್ದಾರೆ. ಅದು ಇವರೇ ಆಪಾದನೆ ಮಾಡಿದ್ರಲ್ಲ, BJP ಸರ್ಕಾರ ಕೊಟ್ಟರು, ಕಾಂಗ್ರೆಸ್ ಕೊಡ್ತಾ ಇಲ್ಲ ಅಂತ. ಇದು ಅಸಂಭವ. ಈ ಥರ ಸುಳ್ಳು ಹೇಳಿಕೆ ಮಾಡ್ತಕ್ಕಂಥದ್ದಲ್ಲ. ಮತ್ತು ಮೊನ್ನೆ ಹೇಳಿದ್ರು ಹೋರಾಟ ಮಾಡಿದ್ರು. ಆ ಹೋರಾಟದಲ್ಲಿ ಯಾರು ತಳವಾರಿಲ್ಲ, ಎಲ್ಲರೂ ಕಬ್ಬಲಿಗೆರೆ. ಅಲ್ಲಿರ್ತಕ್ಕ ಮುಖಂಡರು ಎಲ್ಲರೂ. ಉದಾಹರಣೆಗೆ ಒಂದು ಹೇಳ್ತೀನಿ. BPL ರೇಷನ್ ಕಾರ್ಡ್ ಹಾಗೂ ಆಯುಷ್ಮಾನ್ ಕಾರ್ಡ್ ಫಲಾನುಭವಿಗಳಿಗೆ ಸುಜಿನಿ ಆಸ್ಪತ್ರೆಯಲ್ಲಿ ಉಚಿತ ಚಿಕಿತ್ಸೆ. ಕಲಬುರಗಿಯಲ್ಲಿ ಸ್ತ್ರೀ ರೋಗ ಹಾಗೂ ಮಕ್ಕಳ ಚಿಕಿತ್ಸೆಗಾಗಿಯೇ ಪ್ರತ್ಯೇಕ ಆಸ್ಪತ್ರೆ ಪ್ರಾರಂಭ. ಸುಜಿನಿ ಕಲ್ಯಾಣ ಕರ್ನಾಟಕ ಭಾಗದ ಅತ್ಯಾಧುನಿಕ ತಾಯಿ ಮತ್ತು ಶಿಶುವಿನ ಆರೈಕೆಯ ಆಸ್ಪತ್ರೆ. ಸ್ತ್ರೀ ರೋಗ ತಜ್ಞ ಖ್ಯಾತ ವೈದ್ಯರು ಹಾಗೂ ಮಕ್ಕಳ ತಜ್ಞ ಖ್ಯಾತ ವೈದ್ಯರ ತಂಡದಿಂದ ಕಡಿಮೆ ದರದಲ್ಲಿ ಚಿಕಿತ್ಸೆ.
ವಿಶ್ವ ದರ್ಜೆಯ ಉಪಕರಣಗಳ ಮತ್ತು ಅತ್ಯಾಧುನಿಕ ICU, NICU ಹಾಗೂ ಇತರೆ ಸೌಲಭ್ಯಗಳಿಂದ ಮಕ್ಕಳಿಗೆ ಗುಣಮಟ್ಟದ ಆರೈಕೆ. ಸುಜಿನಿ ಆಸ್ಪತ್ರೆಯಲ್ಲಿನ ಸೌಲಭ್ಯಗಳು: ದಿನದ 24 ಗಂಟೆಯಲ್ಲಿ ತುರ್ತು ಸೇವೆ, ಹೈ ರಿಸ್ಕ್ ಗರ್ಭಧಾರಣೆ, ಒಬೆಸ್ಟ್ರಿಕ್ ICU, ನವಜಾತ ಮತ್ತು ಶಿಶು ICU, ಶಿಶು ಸಂಬಂಧಿತ ಶಸ್ತ್ರಚಿಕಿತ್ಸೆ, ಲ್ಯಾಪ್ರೋಸ್ಕೋಪಿ, ಲಸಿಕಾಕರಣ, ತಜ್ಞ ವೈದ್ಯರ ಸಲಹೆ, ಡಯಾಗ್ನೋಸ್ಟಿಕ್ ಮತ್ತು ಅಲ್ಟ್ರಾಸೌಂಡ್ ಸೇರಿದಂತೆ ಅನೇಕ ಸೌಲಭ್ಯಗಳು ನಿಮ್ಮ ಸುಜಿನಿ ಆಸ್ಪತ್ರೆಯಲ್ಲಿ ಲಭ್ಯ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸುಜಿನಿ ಆಸ್ಪತ್ರೆ, ಬಿಗ್ ಬಜಾರ್ ಎದುರುಗಡೆಗೆ, ಕಲಬುರಗಿ. ದೂರವಾಣಿ ಸಂಖ್ಯೆ 08472 272727 ಅಥವಾ ಮೊಬೈಲ್ ನಂಬರ್ 9900427814.